ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಅರ್ಚನಾ. ಮುಂಬರುವ ಟಿಇಟಿ ಎಕ್ಸಾಮ್ಗೆ ಅಂದ್ರೆ ಜೂನ್ 30th 2024 ನಡೆಯಲಿರುವ ಎಕ್ಸಾಮ್ಗೆ ನಮ್ಮಲ್ಲಿ ಟಿಇಟಿ ಕ್ಲಾಸಸ್ ಏಪ್ರಿಲ್ 18th ಇಂದ ಸ್ಟಾರ್ಟ್ ಆಗಲಿದೆ. ಮತ್ತೆ ಆಫರ್ ಫೀಸ್ ಬಂದು 1299 ಇದೆ. ಅಂಡ್ ಇದು ಏಪ್ರಿಲ್ 25th ವರೆಗೆ ಮಾತ್ರ ಆಫರ್ ಫೀಸ್ ಇರುತ್ತೆ. ಅದಾದ್ಮೇಲೆ ಏಪ್ರಿಲ್ 25th ಆದ್ಮೇಲೆ ಫೀಸ್ ಬಂದು 1699 ಇರುತ್ತೆ. ಸೊ ನಮ್ಮಲ್ಲಿ ಪೇಪರ್ 1 ಅಂಡ್ ಪೇಪರ್ 2ಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಮ್ಯಾಥ್ಸ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಎರಡೂ ಪೇಪರ್ಗೆ ನಮ್ಮಲ್ಲಿ ಕ್ಲಾಸಸ್ ಏಪ್ರಿಲ್ 18th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಬನ್ನಿ, ಇವತ್ತಿನ ಕ್ಲಾಸ್ ಅಲ್ಲಿ ಟಿಇಟಿ ಸಿಲೆಬಸ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ತ್ರಿಕೋನಮಿತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಟ್ರಿಗ್ನೋಮೆಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಟ್ರಿಗ್ನೋಮೆಟ್ರಿ ಅಂತಂದ್ರೆ, ಇಟ್ ಈಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟ್ರಯಾಂಗಲ್ಸ್. ಟ್ರಿಗ್ನೋಮೆಟ್ರಿಯಲ್ಲೇ ಇದೆ. ಟ್ರೈ ಅಂತಂದ್ರೆ ಟ್ರಯಾಂಗಲ್ಸ್, 3 ಟ್ರಯಾಂಗಲ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನೇ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳೋದು. ಸೊ ಟ್ರಿಗ್ನೋಮೆಟ್ರಿ ಇಸ್ ಅ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟ್ರಯಾಂಗಲ್ಸ್. ಇಲ್ಲಿದೆ ನೋಡಿ. ಸೊ ಇಲ್ಲಿ ಒಂದು ಟ್ರಯಾಂಗಲ್ ನ ತಗೊಂಡ್ರೆ, ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಟ್ರೈ ಅಂತ ತಗೊಂಡ್ರೆ 3 ಅನ್ನೋ ಅರ್ಥ ಬರುತ್ತೆ. ಗಾನ್ ಅಂತ ತಗೊಂಡ್ರೆ ಬಾಹುಗಳು, ಮತ್ತೆ ಮೆಟ್ರಿ ಮೀನ್ಸ್ ಮೆಟ್ರಾನ್ ಅಂತಂದ್ರೆ ಅಳತೆ. 3 ಬಾಹುಗಳ ಅಳತೆ, ಒಂದು ಟ್ರಯಾಂಗಲ್ ಅಂದ್ರೆ ತ್ರಿಭುಜದ 3 ಬಾಹುಗಳ ಅಳತೆಯನ್ನ ಸ್ಟಡಿ ಮಾಡೋದೇ, ಅಧ್ಯಯನ ಮಾಡುವುದೇ ಟ್ರಿಗ್ನೋಮೆಟ್ರಿ ಆಗಿದೆ. ಸೊ ತ್ರಿಕೋನಮಿತಿ ಅಂತಂದ್ರೆ ತ್ರಿಕೋನಗಳ ಬದಿಗಳು ಮತ್ತು ಕೋನಗಳ ನಡುವಿನ ಸಂಬಂಧಗಳ ಅಧ್ಯಯನವಾಗಿದೆ. ಸೊ ಒಂದು ಟ್ರಯಾಂಗಲ್ ತಗೊಂಡ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ ಅಂದ್ರೆ ಲಂಬಕೋನ ತ್ರಿಭುಜನ ತಗೊಂಡ್ರೆ, ಸೊ ಈ ಸೈಡ್ಸ್ ಮತ್ತೆ ಅಂದ್ರೆ ಬದಿಗಳು ಮತ್ತು ಕೋನಗಳ ನಡುವಿನ, ಬದಿಗಳು ಅಂದ್ರೆ ಸೈಡ್ಸ್ ಮತ್ತೆ ಈ ಆಂಗಲ್ಸ್ ನಡುವಿನ ಸಂಬಂಧನ ಅಧ್ಯಯನ ಮಾಡುವುದೇ ಟ್ರಿಗ್ನೋಮೆಟ್ರಿ ಆಗಿರುತ್ತೆ. ಮತ್ತೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತಂದ್ರೆ ಏನು? ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತ್ರಿಕೋನಮಿತಿಯ ಅನುಪಾತಗಳು. ಸೊ ಅನುಪಾತಗಳು, ರೇಷಿಯೋ. ಸೊ ಹೇಗೆ ನಾವು ತ್ರಿಕೋನಮಿತಿಯ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ, ಅನುಪಾತವನ್ನ ಫೈಂಡ್ ಔಟ್ ಮಾಡ್ತೀವಿ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಡಿಫೈನ್ಡ್ ಆಸ್ ದ ವ್ಯಾಲ್ಯೂಸ್ ಆಫ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ದ ರೇಷಿಯೋ ಆಫ್ ಸೈಡ್ಸ್ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಂಡ್ರೆ, ಸೊ ಇದರ ಸೈಡ್ಸ್ ರೇಷಿಯೋ ಬೇಸ್ ಮೇಲೆ, ಈ ಸೈಡ್ಸ್ ಎ ಬಿ ಸಿ ಅಂತ ನಾವು ನೇಮ್ ಕೊಡೋದಾದ್ರೆ, ಸೊ ಎ ಬಿ ಬಿ ಸಿ ಎ ಸಿ ಈ ರೇಷಿಯೋಗಳ ಆಧಾರದ ಮೇಲೆ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನ ಸ್ಟಡಿ ಮಾಡೋದನ್ನೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳೋದು. ಲಂಬಕೋನ ತ್ರಿಭುಜದ ಲಘು ಕೋನಗಳಿಗೆ ಸಂಬಂಧಿಸಿದ ಬಾಹುಗಳ ಅನುಪಾತಗಳನ್ನೇ ನಾವು ಅಭ್ಯಾಸ ಮಾಡುವುದನ್ನೇ ನಾವು ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಳ್ಳೋದಾದ್ರೆ, ಇದೇ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಳ್ಳೋದಾದ್ರೆ, ಇಲ್ಲಿ ಬರೀತೀನಿ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ. ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಲಂಬಕೋನ ತ್ರಿಭುಜ. ಇಲ್ಲಿ ರೈಟ್ ಆಂಗಲ್, ಇದು ಲಂಬಕೋನ ಎ ಬಿ ಸಿ, ಲಂಬಕೋನ ಇದು, ಹೌದಾ? ಲಂಬಕೋನ ತ್ರಿಭುಜ. ಇಲ್ಲಿ ಯಾವುದೇ ಒಂದು ಆಂಗಲ್ ನ ತಗೊಂಡ್ರೆ, ಲಂಬಕೋನ ಬಿಟ್ಟು ಬೇರೆ ಆಂಗಲ್ ಇಲ್ಲಾದ್ರೂ ತಗೊಳ್ಳೋಣ, ಆಂಗಲ್ ಸಿ ಆದ್ರೂ ತಗೊಳ್ಳೋಣ, ಆಂಗಲ್ ಎ ಆದ್ರೂ ತಗೊಳ್ಳೋಣ. ನಾನು ಇಲ್ಲಿ ಆಂಗಲ್ ಸಿ ಅಂತ ತಗೊಂಡಿರ್ತೀನಿ. ಓಕೆ, ಆಂಗಲ್ ಸಿ ಮೀನ್ಸ್ ಅಲ್ಲಿ ಸಿ ಅಲ್ಲಿ ಆಂಗಲ್ ಅನ್ನ ನಾನು ಥೀಟಾ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಆಂಗಲ್ ಅಭಿಮುಖ ಬಾಹು. ಏನು ಅಭಿಮುಖ ಬಾಹು ಅಂತಂದ್ರೆ, ಈ ಆಂಗಲ್ಗೆ ಆಪೋಸಿಟ್ ಆಗಿರೋದನ್ನ, ಅಭಿಮುಖವಾಗಿರುವ ಬಾಹುವನ್ನ ನಾವು ಅಭಿಮುಖ ಬಾಹು, ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಆಪೋಸಿಟ್ ಸೈಡ್. ಯಾವುದು ಆಪೋಸಿಟ್ ಸೈಡ್? ಈ ಆಂಗಲ್ಗೆ ಆಪೋಸಿಟ್ ಆಗಿರೋದನ್ನ ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಮತ್ತೆ
ಅಡ್ಜಸೆಂಟ್ ಸೈಡ್, ಈ ಆಂಗಲ್ಗೆ ಅಡ್ಜಸೆಂಟ್ ಆಗಿರುವಂತದ್ದು ಪಾರ್ಶ್ವವಾಗಿರುವಂತಹ ಸೈಡ್ ಅನ್ನ ನಾವು ಇಲ್ಲಿ ಎರಡು ಸೈಡ್ ಪಾರ್ಶ್ವವಾಗಿದೆ ಹೌದಲ್ವಾ, ಬಿ ಸಿ ಮತ್ತೆ ಎ ಸಿ ಎರಡು ಸೈಡ್ ಪಾರ್ಶ್ವವಾಗಿದೆ ಅಂದ್ರೆ ಅಡ್ಜಸೆಂಟ್ ಆಗಿದೆ. ಅದರಲ್ಲಿ ಯಾವ್ದು ತಗೋಬೇಕು ಅಂದ್ರೆ ಎ ಸಿ ಅನ್ನೋದು ಹೈಪಾಟಿನೆಸ್ ಆಗುತ್ತೆ ಅಂದ್ರೆ ವಿಕರ್ಣ ಆಗುತ್ತೆ. ಅದನ್ನ ಬಿಟ್ಟು ಇನ್ನೊಂದು ಸೈಡ್ ಇರುತ್ತಲ್ಲ, ಇನ್ನೊಂದು ಬಾಹು ಅಂದ್ರೆ ಬಿ ಸಿ ಅನ್ನ ನಾವು ಏನಂತ ತಗೊಳ್ತೀವಿ, ಪಾರ್ಶ್ವಬಾಹು ಅಂತ ತಗೊಳ್ತೀವಿ. ಪಾರ್ಶ್ವಬಾಹು ಅಂದ್ರೆ ಅಡ್ಜಸೆಂಟ್ ಸೈಡ್ ಅಂತ ತಗೋತೀವಿ. ಮತ್ತೆ ಈ ಸೈಡ್ ಅನ್ನ ಎ ಸಿ ಸೈಡ್ ಅಂತಂದ್ರೆ ಇದು ವಿಕರ್ಣ, ಹೈಪಾಟಿನೆಸ್ ಅನ್ನ ನಾವು ಹೈಪಾಟಿನೆಸ್ ವಿಕರ್ಣ ಅಂತ ಕರಿತೀವಿ. ಹೈಪಾಟಿನೆಸ್. ಸೊ ಒಂದು ಟ್ರಯಾಂಗಲ್ ನ ತಗೊಂಡ್ರೆ, ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಂಡ್ರೆ ಒಂದು ಅಭಿಮುಖವಾಗಿರುತ್ತೆ, ಒಂದು ಆಂಗಲ್ ಇಲ್ಲಾದ್ರೂ ಸಿ ಹತ್ರನಾದ್ರೂ ಆಂಗಲ್ ತಗೋಬಹುದು ಅಥವಾ ಎ ಹತ್ರನಾದ್ರೂ ತಗೋಬಹುದು. ಇಲ್ಲಿ ಆಂಗಲ್ ಸಿ ಗೆ ಅಂದ್ರೆ ತೀಟಾಗೆ ಅಭಿಮುಖವಾಗಿರೋ ಸೈಡ್ ಅನ್ನ ನಾವು ಅಭಿಮುಖ ಬಾಹು ಅಂತ ಹೇಳ್ತೀವಿ, ಮತ್ತೆ ಪಾರ್ಶ್ವವಾಗಿರೋ ಬಾಹುಗೆ ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೀತೀನಿ. ಸೊ ಇದು ಆಪೋಸಿಟ್ ಸೈಡ್, ದಿಸ್ ಇಸ್ ಅಡ್ಜಸೆಂಟ್ ಸೈಡ್ ಅಂಡ್ ದಿಸ್ ಇಸ್ ಹೈಪಾಟಿನೆಸ್. ಹೌದಲ್ವಾ. ಇವಾಗ ನಾವು ಈ ಟ್ರಯಾಂಗಲ್ ನ ತಗೊಂಡು ತ್ರಿಕೋನಮಿತಿಯ ಅನುಪಾತಗಳನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ತ್ರಿಕೋನಮಿತಿಯ ರೇಷಿಯೋ ಅನುಪಾತಗಳ ಆಧಾರದ ಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ. ಯಾವ್ಯಾವ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ್ಯಾವ್ದು, ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸಿಕೆಂಟ್ ಎ, ಸಿಕೆಂಟ್ ಎ, ಕಾಟ್ ಎ. ಸೊ ಇದೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಇವಾಗ ಸೈಡ್ಸ್ ರೇಷಿಯೋ ಆಧಾರದ ಮೇಲೆ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಳ್ಳೋದಾದ್ರೆ ಎ ಬಿ ಸಿ, ಎ ಬಿ ಸಿ ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ರೈಟ್ ಆಂಗಲ್ ಆಗಿದೆ ಹೌದಾ. ಇಲ್ಲಿ ರೈಟ್ ಆಂಗಲ್ ಆಗಿದೆ. ಮತ್ತೆ ಸೈನ್ ಎ ಅಂತಂದ್ರೆ ಏನು, ಸೈನ್ ಎ ಇಲ್ಲಿ ಆಂಗಲ್ ಅನ್ನ ಎ ಹತ್ರ ತಗೊಂಡಿದ್ದೀನಿ, ಇದು ಆಂಗಲ್. ಓಕೆ, ಸೈನ್ ಎ ಅಂತಂದ್ರೆ ಏನು, ಆಪೋಸಿಟ್ ಸೈಡ್ ಬೈ ಹೈಪಾಟಿನೆಸ್. ಈ ಆಂಗಲ್ಗೆ ಆಪೋಸಿಟ್ ಸೈಡ್ ಯಾವುದು, ದಿಸ್ ಇಸ್ ಆಪೋಸಿಟ್ ಸೈಡ್. ಇದು ಹೈಪಾಟಿನೆಸ್ ಆಗಿರುತ್ತೆ, ಮತ್ತೆ ಇದು ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ಓಕೆ, ಆಪೋಸಿಟ್ ಸೈಡ್ ಬೈ ಹೈಪಾಟಿನೆಸ್ ಅಂತಂದ್ರೆ ಏನು, ಬಿ ಸಿ ಬೈ ಎ ಬಿ. ಆಪೋಸಿಟ್ ಸೈಡ್ ಯಾವ್ದಾಗಿದೆ, ಬಿ ಸಿ, ಅಂಡ್ ಹೈಪಾಟಿನೆಸ್ ಯಾವ್ದಾಗಿದೆ, ಎ ಬಿ ಇಸ್ ಹೈಪಾಟಿನೆಸ್. ಸೊ ಬಿ ಸಿ ಬೈ ಎ ಬಿ ಇಸ್ BC divided by AB, BC by AB, opposite side by hypotenuse is sin A. Sin A find out ಮಾಡೋದಕ್ಕೆ ಫಾರ್ಮುಲಾ opposite side by hypotenuse. Next, cos A find out ಮಾಡೋದಕ್ಕೆ ಫಾರ್ಮುಲಾ ಏನಿದೆ, adjacent side by hypotenuse. Adjacent side ಯಾವ್ದಿಲ್ಲಿ, AC ಅನ್ನೋದು adjacent side ಆಗಿದೆ, AC adjacent side ಆಗಿದೆ, hypotenuse is AB. AB hypotenuse ಆಗಿದೆ, AC by AB. So AC by AB, cos A is equal to AC by AB, adjacent side by hypotenuse. ಮತ್ತೆ tan A, tan A ಇದು cosecant A, so cos A ಇದು, next is tan A. tan A ಅಂದ್ರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಏನು ಆಪೋಸಿಟ್ ಸೈಡ್ ಏನಿದೆ, ನಾವು ಆಲ್ರೆಡಿ ಬರ್ಕೊಂಡಿದೀವಿ ಇಲ್ಲಿ. ಆಪೋಸಿಟ್ ಸೈಡ್ ಅಂದ್ರೆ ಬಿ ಸಿ ಅಂಡ್ ಅಡ್ಜಸೆಂಟ್ ಸೈಡ್ ಅಂದ್ರೆ ಎ ಸಿ. ಸೊ ಬಿ ಸಿ ಬೈ ಎ ಸಿ, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಇಸ್ ಈಕ್ವಲ್ ಟು ಟ್ಯಾನ್ ಎ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಟ್ಯಾನ್ ಎ. ನೆಕ್ಸ್ಟ್ ಕೊಸಿಕೆಂಟ್ ಎ, ಕೊಸಿಕೆಂಟ್ ಎ ಗೆ ಫಾರ್ಮುಲಾ ಏನು, ಹೈಪಾಟಿನೆಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಹೈಪಾಟಿನೆಸ್ ಏನು, ಹೈಪಾಟಿನೆಸ್ ಏನು, ಎ ಬಿ divided by opposite side, BC is opposite. So AB by BC. So cosecant A andre hypotenuse by opposite side. Then secant A. Next ಏನು, secant A. Secant A ಅಂದ್ರೆ ಏನು, hypotenuse divided by adjacent side. So hypotenuse ಅಂದ್ರೆ AB divided by adjacent side ಅಂತಂದ್ರೆ AC. AB by AC is secant A. Next cot A ಅಂತಂದ್ರೆ ಏನು, so adjacent side divided by opposite side. Adjacent side is AC and opposite side is BC. AC divided by BC is cot A. ಮತ್ತೆ ಇಲ್ಲಿ
ನಮ್ಗೆ ಸೈನ್ ಎ, ಕಾಸ್ ಎ ಮತ್ತೆ ಟ್ಯಾನ್ ಎ ಇದು ಮೂರು ಗೊತ್ತಿದ್ರೆ ನಾವು ಕೊಸಿಕೆಂಟ್ ಎ, ಸಿಕೆಂಟ್ ಎ, ಕಾಟ್ ಎ ನ ಫೈಂಡ್ ಔಟ್ ಮಾಡಬಹುದು. ಕೊಸಿಕೆಂಟ್ ಎ, ಸಿಕೆಂಟ್ ಎ ಅಂಡ್ ಕಾಟ್ ಎ ಆರ್ ರಿಲೇಟೆಡ್ ಟು ಸೈನ್ ಎ, ಕಾಸ್ ಎ ಅಂಡ್ ಟ್ಯಾನ್ ಎ. ಹೇಗೆ ಅದು ರಿಲೇಟ್ ಆಗಿದೆ? ಸೊ ಹೇಗೆ ರಿಲೇಟ್ ಆಗಿದೆ ಅಂದ್ರೆ, ಸೊ ಇಲ್ಲಿ ನೋಡ್ಬೋದು. ಸೊ ಕೊಸಿಕೆಂಟ್ ಎ ಅಂತಂದ್ರೆ ಇಲ್ಲೇ ಬರ್ದಿದ್ದೀನಿ. ಕೊಸಿಕೆಂಟ್ ಎ ಅಂದ್ರೆ 1/sin ಎ. ಕೊಸಿಕೆಂಟ್ ಎ ಇಸ್ ಈಕ್ವಲ್ ಟು 1/sin ಎ. ಯಾಕಂದ್ರೆ 1/sin ಅಂತಂದ್ರೆ ಏನು? ಸೈನ್ ಅಂತಂದ್ರೆ BC/AB, ಆಪೋಸಿಟ್ ಸೈಡ್ ಬೈ ಹೈಪೋಟಿನಸ್. ನಾನು ಸಿಂಪಲ್ ಫಾರ್ಮ್ ಅಲ್ಲಿ BC/AB ಅಂತ ತಗೊಳ್ತೀನಿ. BC/AB. ಸೊ ದಟ್ ಈಸ್ ಈಕ್ವಲ್ ಟು AB/BC. AB/BC ಅಂತಂದ್ರೆ ಏನು? AB/BC ಅಗೇನ್ ಇಟ್ ಇಸ್ ಕೊಸಿಕೆಂಟ್ ಎ. ಸೊ ಹಾಗೇನೆ ನಾವು ಸಿಕೆಂಟ್ ಎ ನ ಹೇಗ್ ಬರ್ಕೋಬಹುದು? ಸಿಕೆಂಟ್ ಎ ನ 1/cos ಎ ಅಂತಾನು ಬರ್ಕೋಬಹುದು. ಸಿಕೆಂಟ್ ಎ ನ 1/cos ಎ ಅಂತಾನು ಬರ್ಕೋಬಹುದು. ನಾನು ಇಲ್ಲಿ ಬರೀತೀನಿ. ಸಿಕೆಂಟ್ ಎ ಇಸ್ ಈಕ್ವಲ್ ಟು 1/cos ಎ ಅಂಡ್ ಕಾಟ್ ಎ ಇಸ್ ಈಕ್ವಲ್ ಟು ಕಾಟ್ ಎ ಅಂತಂದ್ರೆ 1/tan ಎ, ರೆಸಿಪ್ರೋಕಲ್ ಆಫ್ ಟ್ಯಾನ್ ಎ. ಸೊ ಇಲ್ಲಿ ಏನ್ ಹೇಳ್ತೀವಿ? ಕೊಸಿಕೆಂಟ್ ಎ ಅಂದ್ರೆ ರೆಸಿಪ್ರೋಕಲ್ ಆಫ್ ಸೈನ್ ಎ ಅಂಡ್ ಸಿಕೆಂಟ್ ಎ ಅಂದ್ರೆ ರೆಸಿಪ್ರೋಕಲ್ ಆಫ್ ಕಾಸ್ ಎ ಅಂಡ್ ಕಾಟ್ ಎ ಅಂದ್ರೆ ರೆಸಿಪ್ರೋಕಲ್ ಆಫ್ ಟ್ಯಾನ್ ಎ. ಸೊ ನಾವ್ ಇಲ್ಲಿ ಹೇಗೆ ಕೊಸಿಕೆಂಟ್ ಎ ಇಸ್ ಈಕ್ವಲ್ ಟು 1/sin ಎ ಅಂತ ಪ್ರೂವ್ ಮಾಡಿದೀವೋ, ಇಲ್ಲೂ ಕೂಡ ಇದನ್ನ ಸಿಕೆಂಟ್ ಎ ಇಸ್ ಈಕ್ವಲ್ ಟು 1/cos ಎ ಅಂತ ಪ್ರೂವ್ ಮಾಡಬಹುದು. ಸೊ ಏನು ಕಾಸ್ ಎ ಅಂತಂದ್ರೆ ಏನು? ನಮ್ಗೆ ಇಲ್ಲಿದೆ. ಕಾಸ್ ಎ ಅಂತಂದ್ರೆ cos A is equal to AC/AB. ಹೌದಾ? AC divided by 1 divided by AC divided by AB. ಸಿಕೆಂಟ್ ಅಂದ್ರೆ ಏನಂತ ಬರುತ್ತೆ? ಸಿಕೆಂಟ್ A is equal to 1/cos A is equal to cos A ಅಂತಂದ್ರೆ AC/AB. ಇದನ್ನ ನಾವು ಹೇಗ್ ಬರ್ಕೋಬಹುದು? AB ನ್ಯೂಮರೇಟರ್ಗೆ ಬರುತ್ತೆ. AB ಡಿವೈಡೆಡ್ ಬೈ AC ಅಂತ ಬರ್ಕೋಬಹುದು. ಈಗ AB/AC ಅಂದ್ರೇನು? ಸಿಕೆಂಟ್ ಎ. AB/AC ಅಂತಂದ್ರೇನು? ಸಿಕೆಂಟ್ ಎ. ಹೀಗೆ ನಾವು ಸಿಕೆಂಟ್ ಎ ನ ರೆಸಿಪ್ರೋಕಲ್ ಆಫ್ ಕಾಸ್ ಎ ಅಂತ ಪ್ರೂವ್ ಮಾಡಬಹುದು. ನೆಕ್ಸ್ಟ್ ಕಾಟ್ ಎ ಬರ್ಕೊಳ್ಳೋದಾದ್ರೆ, ಕಾಟ್ ಎ ಇಸ್ ಈಕ್ವಲ್ ಟು 1/tan ಎ, ರೆಸಿಪ್ರೋಕಲ್ ಆಫ್ tan ಎ. ಬಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ tan ಎ ಅಂತಂದ್ರೆ sin A by cos ಎ. ಅಂದ್ರೆ ನಾನಿಲ್ಲಿ BC/AC ಅಂತ ಬರ್ಕೋತೀನಿ ಸಿಂಪಲ್ ಫಾರ್ಮ್ ಅಲ್ಲಿ. ಯಾಕಂದ್ರೆ ನಾವಿಲ್ಲಿ sin A by cos ಎ ಅಂದ್ರೆ ಏನು ಅಂತ ಆಲ್ರೆಡಿ ಬರ್ಕೊಂಡಿದೀವಿ, BC/AC ಅಂತಂತ. ಸೊ ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಂಡಿದೀನಿ. ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ BC. ಸೊ AC/BC ಅಂತಂದ್ರೇನು? ಕಾಟ್ ಎ. ಸೊ ಕಾಟ್ ಎ ಅನ್ನೋದು tan ಎ ಇದು ರೆಸಿಪ್ರೋಕಲ್ ಆಗಿರುತ್ತೆ. ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? ಸಿಕೆಂಟ್ ಎ ಇಂಟು ಕಾಟ್ ಎ. ಇದನ್ನ ಮಲ್ಟಿಪ್ಲೈ ಮಾಡೋಣ. ಓಕೆನಾ? ಸೊ ಸಿಕೆಂಟ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು 1. ಹಾಗೆ ಕಾಟ್ ಎ ಇಂಟು ಟ್ಯಾನ್ ಎ, ಕಾಟ್ ಎ ಇಂಟು ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಅಂತ ಬರ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸಿಕೆಂಟ್ ಮತ್ತೆ ಕಾಸ್ ನ ತಗೊಳ್ಳೋದಾದ್ರೆ, ಕೊಸಿಕೆಂಟ್ ಮತ್ತೆ ಸೈನ್ ನ ತಗೊಳ್ಳೋದಾದ್ರೆ, ಸೈನ್ ಎ ಇಂಟು ಕೊಸಿಕೆಂಟ್ ಎ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಕೊಸಿಕೆಂಟ್ ಎ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ನಾವು ಹೇಗೆ ಸಿಕೆಂಟ್ ಎ ಇಸ್ ಈಕ್ವಲ್ ಟು 1/cos ಎ ಅಂತ ಬರ್ಕೋತೀವಿ, ಹಾಗೇನೆ ಕಾಸ್ ಎ ನ 1/secant ಎ ಅಂತಾನು ಬರ್ಕೋಬಹುದು. ಸೊ ಕಾಸ್ ಎ ನ 1/secant ಎ ಅಂತ ಬರ್ಕೋಬಹುದು. ಸೊ ಇಲ್ಲೂ ಅಷ್ಟೇ ಸೈನ್ ಎ ನ 1/cos ಎ ಅಂತ ಕೊಸಿಕೆಂಟ್ ಎ ಅಂತ ಬರ್ಕೋಬಹುದು. 1/cosecant ಎ ಅಂತ ಬರ್ಕೋಬಹುದು. ಅಂಡ್ ಇಲ್ಲಿ ಕಾಟ್ ಎ ನ ಏನಂತ ಬರ್ಕೋಬಹುದು? ಟ್ಯಾನ್ ಎ ನ ಏನಂತ ಬರ್ಕೋಬಹುದು? 1/cot ಎ ಅಂತ ಬರ್ಕೋಬಹುದು. So tan A is a reciprocal of cot A and cot A is the reciprocal of tan A. So ಎರಡು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಂತ ಬರಿಬಹುದಂದ್ರೆ sin A equals tan A equals tan A. ಫಸ್ಟ್ tan A ತಗೊಳ್ಳೋಣ. tan A is equal to sin A divided by cos A. sin A by cos A.
ಸೊ ಇದನ್ನು ಪ್ರೂವ್ ಮಾಡ್ಬೋದು. ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಅನ್ನೋದನ್ನ ಪ್ರೂವ್ ಮಾಡ್ಬೋದು. ಏನು ಸೈನ್ ಎ ಅಂತಂದ್ರೆ ಏನು? ಬಿ ಸಿ ಬೈ ಎ ಬಿ, ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಬರ್ಕೊಳ್ಳೋಣ ಇಲ್ಲಿ, ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್, ಹಾಗೇನೆ ಬರ್ಕೋತೀನಿ, ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂಡ್ ಕಾಸ್ ಎ ಅಂತಂದ್ರೇನು? ಅಡ್ಜಸೆಂಟ್ ಸೈಡ್ ಬೈ hypotenuse is equal to opposite by hypotenuse into, so ಇದ್ರ ರೆಸಿಪ್ರೋಕಲ್ ನ ಬರ್ಕೊಳ್ಳೋಣ ಇಲ್ಲಿ, ಅಂದ್ರೆ hypotenuse by adjacent ಆಗುತ್ತೆ into hypotenuse by adjacent. ಸೊ ಇಲ್ಲಿ hypotenuse ಕ್ಯಾನ್ಸಲ್ ಆಗುತ್ತೆ, is equal to opposite divided by adjacent. ಸೊ opposite by adjacent ಅಂದ್ರೆ ಏನು? tan a. ನಾವಿಲ್ಲಿ ನೋಡ್ಬೋದು opposite by adjacent ಅಂದ್ರೆ ಏನು? tan a. opposite side by adjacent side ಅಂದ್ರೆ tan a. ಸೊ tan a ನ ನಾವು sin a by cos a ಅಂತ ಬರ್ಕೋಬಹುದು. ಸೊ ಹಾಗೇನೆ cot a ನ cot a equals cos a divided by sin a. ಸೊ ಇದನ್ನ ಕೂಡ ನಾವು ಪ್ರೂವ್ ಮಾಡ್ಬೋದು. ಏನು ಕಾಸ್ ಎ ಅಂತಂದ್ರೇನು? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಡಿವೈಡೆಡ್ ಬೈ ಸೈನ್ ಎ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಇಂಟು ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್. ಸೊ ಇದನ್ನ ರೆಸಿಪ್ರೋಕಲ್ ಆಗಿ ಬರ್ಕೋತೀನಿ, ಅಂದ್ರೆ ಹೈಪೋಟೆನಸ್ ಬೈ ಆಪೋಸಿಟ್ ಆಗುತ್ತೆ. ಸೊ ಹೈಪೋಟೆನಸ್ ಸೈಡ್ ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಸೈಡ್. ಸೊ ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಸೈಡ್ ಅಂದ್ರೆ ಕಾಟ್ ಎ. ಸೊ ಅಡ್ಜಸೆಂಟ್ ಸೈಡ್ ನೋಡ್ಬೋದು ನಾವು, ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಸೈಡ್ ಅಂದ್ರೆ ಕಾಟ್ ಎ. ಸೊ ಹಾಗೇನೆ ನಾವು, ಸೊ ದೀಸ್ ಆರ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಸೈಡ್ ರೇಷಿಯೋ ಮೇಲೆ ಹೇಗೆ ಡಿಫೈನ್ ಮಾಡ್ತೀವಿ ಅಂತ. ರೇಷಿಯೋ ಆಫ್ ಸೈಡ್ಸ್ ವಿಲ್ ಡಿಫೈನ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಬನ್ನಿ ಇವಾಗ ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ? ಇನ್ ಎ ಟ್ರಯಾಂಗಲ್ ABC right angled at B and AB is equal to 24 centimeter, BC is equal to 7 centimeter. Determine sin A, cos A. So ಇಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ರೈಟ್ ಆಂಗಲ್ ಟ್ರಯಾಂಗಲ್. ನೇಮ್ ಮಾಡೋಣ. A, B, C is a right angle triangle and right angled at B ಅಂತ ಕೊಟ್ಟಿದ್ದಾರೆ. right angled at B and AB is equal to 24 centimeter and BC is equal to 7 centimeter. ಇದು given data. ನಾವೇನ್ ಫೈಂಡ್ ಔಟ್ ಮಾಡಬೇಕು? sin A and cos A ನ ಫೈಂಡ್ ಔಟ್ ಮಾಡಬೇಕು. sin A ಹೇಗೆ ಫೈಂಡ್ ಔಟ್ ಮಾಡೋಣ? sin A ಅಂದ್ರೆ ನಮಗೆ ಗೊತ್ತಿದೆ. ಸೊ sin A is equal to opposite by adjacent and cos A ಏನು? cos A is equal to adjacent divided by, so ಇಲ್ಲಿ opposite divided by hypotenuse. ಇದು opposite divided by hypotenuse. sin A ಅಂತಂದ್ರೆ opposite divided by hypotenuse and cos A ಅಂತಂದ್ರೆ adjacent divided by adjacent side divided by hypotenuse side. ಸೊ ಇಲ್ಲಿ BC ಅನ್ನೋದು ಇಲ್ಲಿ ಬರ್ದ್ಬಿಡೋಣ. ಸೊ ಡಿಟರ್ಮೈನ್ ಸೈನ್ ಎ ಅಂತ ಕೇಳ್ತಾ ಇದ್ದಾರೆ, ಅಂದ್ರೆ ಆಂಗಲ್ ಎ ಅಂತ ತಗೊಂಡಿದ್ದಾರೆ. ಸೈನ್ ಎಗೆ ಆಪೋಸಿಟ್ ಆಗಿರೋ ಸೈಡ್ ಯಾವುದು? BC. ಆಪೋಸಿಟ್ ಸೈಡ್ ಯಾವುದು? BC is the opposite side. ಇದು BC opposite side. ಮತ್ತೆ hypotenuse ಯಾವುದು? AC is the hypotenuse side. hypotenuse is AC. hypotenuse side is AC. And adjacent side ಯಾವುದು? ಈ angle ಗೆ adjacent side ಅಂದ್ರೆ AB is the adjacent side. So adjacent side ಅಂದ್ರೆ AB. ಫಸ್ಟ್ ಇದನ್ನ ಬರ್ಕೊಬಿಡೋಣ. ನಮ್ಗೆ ಇವಾಗ ಆಪೋಸಿಟ್ ಸೈಡ್ ಅಂದ್ರೆ BC. ಆಪೋಸಿಟ್ ಸೈಡ್ ನಮ್ಗೆ ಗೊತ್ತಿಲ್ಲ.
ನಾವು ಫೈಂಡ್ ಔಟ್ ಮಾಡಬೇಕು. ಬಟ್ ಅಡ್ಜಸೆಂಟ್ ಸೈಡ್ ಮತ್ತೆ ಹೈಪೋಟಿನಸ್ ನಮ್ಗೆ ಗೊತ್ತಿದೆ, ಅಪೋಸಿಟ್ ಸೈಡ್ ಗೊತ್ತಿಲ್ಲ. ಸೊ ಪೈಥಾಗರಸ್ ಥಿಯರಂ ನ ಯೂಸ್ ಮಾಡೋಣ. ಸೊ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಂ, ಸೊ ಇಲ್ಲಿ ಏನ್ ಕೊಟ್ಟಿರೋದು ಅಂತಂದ್ರೆ ಎ ಬಿ ಕೊಟ್ಟಿದ್ದಾರೆ 24 ಸೆಂಟಿಮೀಟರ್ ಅಂತ, ಮತ್ತೆ ಬಿ ಸಿ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಅಂತ. ನಮಗೆ ಹೈಪೋಟಿನಸ್ ಗೊತ್ತಿಲ್ಲ, ಹೈಪೋಟಿನಸ್ ಏನು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಸೈನ್ ಎ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆಪೋಸಿಟ್ ಬೈ ಹೈಪೋಟಿನಸ್, ನಮ್ಗೆ ಹೈಪೋಟಿನಸ್ ಬೇಕು, ಹಾಗಾಗಿ ಹೈಪೋಟಿನಸ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ಸೊ ಯೂಸಿಂಗ್ ಪೈಥಾಗರಸ್ ಥಿಯರಂ, ಪೈಥಾಗರಸ್ ಥಿಯರಂ ನ ಯೂಸ್ ಮಾಡಿ ಹೈಪೋಟಿನಸ್ ಏನು ಅಂತ ಫೈಂಡ್ ಔಟ್ ಮಾಡೋಣ. AC square is equal to AB square plus BC square. So AC square find out ಮಾಡಬೇಕು hypotenuse ನ. AB ಕೊಟ್ಟಿದ್ದಾರೆ 24 square plus 7 square. So 24 square ಅಂತಂದ್ರೆ ನಮ್ಗೆ 576 ಬರುತ್ತೆ. 24 square plus 49. So ಹೇಗೆ 20 so is equal to ಇದನ್ನ 576 plus 49 ಮಾಡಿದ್ರೆ 625 ಬರುತ್ತೆ ನಮ್ಗೆ. is equal to square root of, ಸೊ ನಮ್ಗೆ ಇದೇನಿದು AC ಸ್ಕ್ವೇರ್ ಇದೆ, ನಮಗ್ ಬೇಕಾಗಿರೋದೇನು AC. ಸೊ ನಾವೇನಂತ ಬರ್ಕೋಬಹುದು, AC equals square root of 625. ಸೊ 625 ದ ಸ್ಕ್ವೇರ್ ರೂಟ್ ಏನು 25, 25 is the 625. ಸೊ AC ಏನಾಗುತ್ತೆ ಅಂದ್ರೆ 625 ಆಗುತ್ತೆ. ಇಲ್ಲಿ ನಾವು AC ಅಂತ ಬಂದಾಗ is equal to ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 625 ಅಂತ ಬರುತ್ತೆ. ಅಂದ್ರೆ ಪ್ಲಸ್ ಆರ್ ಮೈನಸ್ 25 ಆನ್ಸರ್ ಬರುತ್ತೆ. ಸೊ AC ಅನ್ನೋದು ಒಂದು ಬಾಹು ಆಗಿರೋದ್ರಿಂದ, ಅಂದ್ರೆ ಒಂದು ಸೈಡ್ ಆಗಿರೋದ್ರಿಂದ ನಾವು -25 ಲೆಂತ್ ನ -25 ಸೆಂಟಿಮೀಟರ್ ಅಂತ ಹೇಳಕ್ ಆಗಲ್ಲ. ಸೊ ನಾವು +25 ಅಂತಾನೆ ತಗೊಳ್ಳೋದು. ಸೊ AC ನ ನಾವು 25 ಸೆಂಟಿಮೀಟರ್ ಅಂತ ತಗೊಳ್ತೀವಿ. ಅಂದ್ರೆ ಸೊ ಏನು AC ಅನ್ನೋದೇನು ಹೈಪೋಟಿನಸ್, AC ಅನ್ನೋದು ಹೈಪೋಟಿನಸ್. ಇವಾಗ ಹೈಪೋಟಿನಸ್ ಗೊತ್ತಾಯ್ತು. ಸೊ ಬನ್ನಿ ಇವಾಗ ಸೈನ್ ಎ ಏನು ಅಂತ ಫೈಂಡ್ ಔಟ್ ಮಾಡೋಣ. ಏನು ಸೈನ್ ಎ ಅಂತಂದ್ರೆ ಆಪೋಸಿಟ್ ಬೈ ಹೈಪೋಟಿನಸ್. ಸೈನ್ ಎ ಅಂತಂದ್ರೆ ಆಪೋಸಿಟ್ ಬೈ ಹೈಪೋಟಿನಸ್ is equal to ಆಪೋಸಿಟ್ ಸೈಡ್ ಏನಿದೆ, ಆಪೋಸಿಟ್ ಸೈಡ್ ಅಂದ್ರೆ BC. BC is 7 divided by ಹೈಪೋಟಿನಸ್ ಅಂತಂದ್ರೆ ಸೊ ಎಷ್ಟು ಬಂತು ಹೈಪೋಟಿನಸ್ ನಮ್ಗೆ 25 ಬರ್ಕೋಣ ಇಲ್ಲಿ. ಸೊ ಹೈಪೋಟಿನಸ್ is 25, 7/25. sin A is equal to 7/25. ದೆನ್ ಕಾಸ್ ಎ ಏನ್ ಬರುತ್ತೆ, ಅಡ್ಜಸೆಂಟ್ ಬೈ ಹೈಪೋಟಿನಸ್. ಏನು ಅಡ್ಜಸೆಂಟ್ ಸೈಡ್ ಅಂದ್ರೆ AB ಎಷ್ಟಿದೆ 24 ಸೆಂಟಿಮೀಟರ್ ಇದೆ. ಸೊ 24 divided by ಹೈಪೋಟಿನಸ್ ಅಂದ್ರೆ 25. 24/25 is cos A. cos A ಅಂದ್ರೆ ಏನು 24 by adjacent by hypotenuse. So 24 divided by 25. ಇದೇನು ಸೈನ್ ಎ ಮತ್ತೆ ಕಾಸ್ ಎ. ಇಲ್ಲಿ ಸೈನ್ ಸಿ ಮತ್ತೆ ಕಾಸ್ ಸಿ ನ ಫೈಂಡ್ ಔಟ್ ಮಾಡಬೇಕು. ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಟ್ರಯಾಂಗಲ್ ಅಲ್ಲಿ ಸಿ ಹತ್ರ ಆಂಗಲ್ ಸಿ ನ ಕನ್ಸಿಡರ್ ಮಾಡಿ ನಾವು ಸೈನ್ ಸಿ ಮತ್ತೆ ಕಾಸ್ ಸಿ ನ ಫೈಂಡ್ ಔಟ್ ಮಾಡಬೇಕು. ಸೈನ್ ಸಿ ಮತ್ತೆ ಕಾಸ್ ಸಿ ನ. ಸೊ ಇದು ನಿಮ್ಗೆ ವರ್ಕ್, ಅಂದ್ರೆ ನೀವೇ ಪ್ರಾಕ್ಟೀಸ್ ಕ್ವಶನ್, ಇದು ವರ್ಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ನಿಮ್ಮ ಆನ್ಸರ್ ನ ನನ್ಗೆ ತಿಳಿಸಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ ದ ಫಿಗರ್ ಫೈಂಡ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಸೊ ಈ ಡಯಾಗ್ರಾಮ್ ಅಲ್ಲಿ ನಮ್ಗೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೇಕು. ಸೊ ಏನು ಟ್ಯಾನ್ ಪಿ ಏನಿದೆ ಇಲ್ಲಿ ಈ ಟ್ರಯಾಂಗಲ್ ಅಲ್ಲಿ, ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್ಡ್ ಅಟ್ ಕ್ಯೂ. ಓಕೆ, ಸೊ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೇಕಾಗಿದೆ ನಮ್ಗೆ. ಸೊ ಏನ್ ಟ್ಯಾನ್ ಪಿ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಟ್ಯಾನ್ ಥೀಟಾ ಅಂದ್ರೆ ಏನು, ಟ್ಯಾನ್ ಪಿ ಈಸ್ ಈಕ್ವಲ್ ಟು, ಟ್ಯಾನ್ ಅಂತಂದ್ರೆ ನಮ್ಗೆ ಗೊತ್ತಿದೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಬರ್ಕೋಣ, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಯಾವುದು, ಆಂಗಲ್ ಪಿ. ಟ್ಯಾನ್ ಪಿ ಗೆ ಆಪೋಸಿಟ್ ಸೈಡ್ ಕೇಳ್ತಾ ಇದಾರೆ ಅವರು, ಹೌದಲ್ವಾ. ಸೊ ಟ್ಯಾನ್ ಪಿ ಗೆ ಆಪೋಸಿಟ್ ಸೈಡ್ ಅಂದ್ರೆ ಕ್ಯೂ ಆರ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂತಂದ್ರೆ ಸೊ ಇದು ಹೈಪೋಟಿನಸ್ ಆಗುತ್ತೆ, ಪಿ ಆರ್ ಹೈಪೋಟಿನಸ್ ಆಗುತ್ತೆ. ಸೊ ಪಿ ಕ್ಯೂ ಅನ್ನೋದೇನಾಗುತ್ತೆ ಅಡ್ಜಸೆಂಟ್ ಆಗುತ್ತೆ. ಸೊ ಪಿ ಕ್ಯೂ ಈಸ್ ಅಡ್ಜಸೆಂಟ್.
ಸೊ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ನಮ್ಗೆ ಕ್ಯೂ ಆರ್ ಗೊತ್ತಿದ್ಯಾ? ನಮ್ಗೆ ಗೊತ್ತಿರೋದು ಪಿ ಕ್ಯೂ ಮಾತ್ರ. ಸೊ ಕ್ಯೂ ಆರ್ ನಮ್ಗೆ ಗೊತ್ತಿಲ್ಲ, ಕ್ಯೂ ಆರ್ ಗೊತ್ತಿಲ್ಲ. ಸೊ ಇಲ್ಲಿ ಪೈಥಾಗರಸ್ ಥಿಯರಮ್ ನ ಯೂಸ್ ಮಾಡಿಕೊಂಡು ಸೊ ಕ್ಯೂ ಆರ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಹೇಗೆ ಕ್ಯೂ ಆರ್ ಅನ್ನ ಫೈಂಡ್ ಔಟ್ ಮಾಡೋದು? ಇದು ಪಿ ಆಯ್ತಾ, ದಿಸ್ ಇಸ್ ಪಿ. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ? ಇಲ್ಲಿ ಫೈಂಡ್ ಔಟ್ ಮಾಡೋಣ. ಪಿ ಆರ್ ಸ್ಕ್ವೇರ್ is equal to PQ square plus QR square. ನಮ್ಗಿಲ್ಲಿ QR square ಫೈಂಡ್ ಔಟ್ ಮಾಡಬೇಕಾಗಿದೆ. ಇದನ್ನ ರೀಅರೇಂಜ್ ಮಾಡ್ಕೊಳ್ಳೋಣ. QR square equals PR square minus PQ square. ಓಕೆ, ಇಲ್ಲಿ PR ಅಂತಂದ್ರೆ ಏನಿದೆ? PR 13 ಸೆಂಟಿಮೀಟರ್ ಇದೆ, ಹೌದಲ್ವಾ? 13 ಸ್ಕ್ವೇರ್ ಪ್ಲಸ್ 13 ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಅಂತಂದ್ರೆ ಏನಿದೆ? ಪಿ ಕ್ಯೂ ಸ್ಕ್ವೇರ್ ಅಂತಂದ್ರೆ 12 ಸೆಂಟಿಮೀಟರ್ ಇದೆ, 12 ಸ್ಕ್ವೇರ್. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್, ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು QR square is equal to 13 ಸ್ಕ್ವೇರ್ ಅಂತಂದ್ರೆ ನಮ್ಗೆ 169 ಬರುತ್ತೆ. 12 ಸ್ಕ್ವೇರ್ ಅಂತಂದ್ರೆ 144. 169 minus 144 is 25 is equal to 25. ಬರ್ಕೋಣ ಇಲ್ಲಿ 25 is equal to 25. ಏನಿದು? ಕ್ಯೂ ಆರ್ ಸ್ಕ್ವೇರ್ ಇದು. ಬಟ್ ನಮಗ್ ಬೇಕಾಗಿರೋದೇನು? ನಮಗ್ ಬೇಕಾಗಿರೋದು ಕ್ಯೂ ಆರ್ ಮಾತ್ರ. ಸೊ ಇದು ಕ್ಯೂ ಆರ್ ಸ್ಕ್ವೇರ್. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 5. ಸ್ಕ್ವೇರ್ ರೂಟ್ ಆಫ್ 25 ಇಸ್ ಈಕ್ವಲ್ ಟು 5. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಅಂತ ಗೊತ್ತಾಯ್ತು ನಮ್ಗೆ. ಕ್ಯೂ ಆರ್ ಅಂದ್ರೆ ಆಪೋಸಿಟ್ ಸೈಡ್ ಇಸ್ 5. ಆಪೋಸಿಟ್ ಸೈಡ್ ಇಸ್ 5 ಸೆಂಟಿಮೀಟರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ ಆರ್ ಅಂತಂದ್ರೆ ಕ್ಯೂ ಆರ್ ಅಂದ್ರೆ ನಮ್ಗೆ ಗೊತ್ತಾಗಿದೆ, ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಸೊ ಟ್ಯಾನ್ ಪಿ ಏನು? ಟ್ಯಾನ್ ಪಿ ಇಸ್ ಈಕ್ವಲ್ ಟು 5/12. ಟ್ಯಾನ್ ಪಿ ಇಸ್ ಈಕ್ವಲ್ ಟು 5/12. ಬನ್ನಿ ಇವಾಗ ಕಾಟ್ ಆರ್ ಅನ್ನ ಫೈಂಡ್ ಔಟ್ ಮಾಡೋಣ. ಕಾಟ್ ಆರ್ ಏನು? ಕಾಟ್ ಅಂತಂದ್ರೆ ಏನು? ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಅಡ್ಜಸೆಂಟ್ ಬೈ ಆಪೋಸಿಟ್ ಸೈಡ್. ಸೊ ಅಡ್ಜಸೆಂಟ್ ಬೈ ಆಪೋಸಿಟ್ ಸೈಡ್. ಅಡ್ಜಸೆಂಟ್ ಸೈಡ್ ಏನಿದೆ? ಇಸ್ ಈಕ್ವಲ್ ಟು, ಸೊ ಅಡ್ಜಸೆಂಟ್ ಸೈಡ್ ಇಸ್ ಕ್ಯೂ ಆರ್. ನಾವು ಇಲ್ಲಿ ಆರ್ ಆಂಗಲ್ ಆರ್ ನ ತಗೊಳ್ತಾ ಇರೋದ್ರಿಂದ ಸೊ ಅಡ್ಜಸೆಂಟ್ ಸೈಡ್ ಕ್ಯೂ ಆರ್ ಆಗುತ್ತೆ, ಹೈಪೋಟೆನ್ಯೂಸ್ ಪಿ ಆರ್ ಆಗುತ್ತೆ, ಆಪೋಸಿಟ್ ಸೈಡ್ ಪಿ ಕ್ಯೂ ಆಗುತ್ತೆ. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ ನ ನಾವೇನಂತ ತಗೋಣ? ಕ್ಯೂ ಆರ್ ಅಂತ ತಗೋಣ. ಅಡ್ಜಸೆಂಟ್ ಸೈಡ್ ಇಸ್ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಆಪೋಸಿಟ್ ಸೈಡ್ ಏನಿದೆ? ಸೊ ಪಿ ಕ್ಯೂ. ಆಪೋಸಿಟ್ ಸೈಡ್ ಏನಿರುತ್ತೆ? ಪಿ ಕ್ಯೂ ಇದೆ. ಸೊ ನಾವಿಲ್ಲಿ ನೋಡ್ಬೋದು ಅಪೋಸಿಟ್ ಸೈಡ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಏನಿದೆ 5 ಸೆಂಟಿಮೀಟರ್ ಡಿವೈಡೆಡ್ ಬೈ ಪಿ ಕ್ಯೂ ಏನಿದೆ? ಪಿ ಕ್ಯೂ ನಾವಿಲ್ಲಿ ನೋಡ್ಬೋದು. ಸೊ ವಿ ಕ್ಯಾನ್ ನೋಟಿಸ್ ಹಿಯರ್ ಪಿ ಕ್ಯೂ ಅಂತಂದ್ರೆ 12 ಸೆಂಟಿಮೀಟರ್. ಸೊ ಕಾಟ್ ಆರ್ ಏನಾಯ್ತು? 5/12. ನಮಗ್ ಬೇಕಾಗಿರೋದೇನು? ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಸೊ ಟ್ಯಾನ್ ಪಿ ಅಂತಂದ್ರೆ ನಮ್ಗೆ ಗೊತ್ತಾಯ್ತು, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೇಕು ನಮ್ಗೆ. ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಪಿ ಅಂತಂದ್ರೆ 5/12 ಮೈನಸ್ ಕಾಟ್ ಆರ್ ಅಂದ್ರೆ 5/12. ಸೊ ಈಸ್ ಈಕ್ವಲ್ ಟು 0. ಸೊ ಪ್ಲಸ್ 5/12 ಮೈನಸ್ 5/12 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಏನು? 0. 0 ಇಸ್ ದ ಆನ್ಸರ್. ನಮ್ಗಿಲ್ಲಿ ಫಾರ್ಮುಲಾಸ್ ಗೊತ್ತಿದ್ರೆ ಟ್ಯಾನ್ ಅಂದ್ರೇನು, ಕಾಟ್ ಅಂದ್ರೇನು, ಟ್ಯಾನ್ ಥೀಟಾ, ಕಾಟ್ ಥೀಟಾ ಇದು ಗೊತ್ತಿದ್ರೆ ನಮ್ಗೆ ಸೊ ಈಸಿಯಾಗಿ ನಾವು
ಫಾರ್ಮುಲಾಸ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. ಇಫ್ sin A is equal to 3/4, calculate cos A and tan A. sin A 3/4 ಆಗಿದ್ರೆ cos A ಮತ್ತು tan A ನ ಫೈಂಡ್ ಔಟ್ ಮಾಡಿ ಅಂತ. ನಮ್ಗೆ ಗೊತ್ತಿರೋ ಹಾಗೆ sin A, cos ಮತ್ತೆ tan, sin, cos, tan ಇದೆಲ್ಲ ಇಂಟರ್ ರಿಲೇಟೆಡ್. ಸೊ ಹೌದಲ್ವಾ? ಸೊ ಬನ್ನಿ ಇವಾಗ sin A ಅಂದ್ರೆ ಏನು? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಬರ್ಕೋಣ. sin A ಅಂತಂದ್ರೆ sin A is equal to opposite by hypotenuse. Opposite divided by hypotenuse. ಏನ್ ಕೊಟ್ಟಿದ್ದಾರೆ ನಮ್ಗೆ? 3/4 ಅಂತ ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಇದನ್ನ ನಾವು ಒಂದು ಟ್ರಯಾಂಗಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳೋಣ. ಎ ಬಿ ಸಿ ಮಾರ್ಕ್ ಮಾಡ್ಕೊಂಡು ABC ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಗೇನ್ ಕೊಟ್ಟಿದ್ದಾರೆ? ಸೈನ್ ಎ ಕೊಟ್ಟಿದ್ದಾರೆ. ಆಯ್ತಾ? ಸೈನ್ ಎ ಇದರಲ್ಲಿ ಅಡ್ಜಸೆಂಟ್ ಸೈಡ್ ಯಾವುದು? AB ಅಡ್ಜಸೆಂಟ್ ಸೈಡ್ ಆಗುತ್ತೆ, AC ಹೈಪೋಟೆನಸ್ ಆಗುತ್ತೆ. AC ಅನ್ನೋದು ಹೈಪೋಟೆನಸ್ ಅಂಡ್ CB ಅಥವಾ BC ಅನ್ನೋದೇನಾಗುತ್ತೆ? ಆಪೋಸಿಟ್ ಸೈಡ್ ಆಗುತ್ತೆ. BC ಅನ್ನೋದು ಆಪೋಸಿಟ್ ಸೈಡ್. ಇಲ್ಲಿ ನೋಡಿ, ಎಗೆ ಆಪೋಸಿಟ್ ಸೈಡ್ ಯಾವುದು? BC. ಸೊ ನಾನು ಆಪೋಸಿಟ್ ಸೈಡ್ ಅಂತ ಬರ್ಕೊಂಡಿದ್ದೀನಿ. ಇವಾಗ ಆಪೋಸಿಟ್ ಸೈಡ್ ಕೊಟ್ಟಿದ್ದಾರೆ ಏನು? 3 ಸೆಂಟಿಮೀಟರ್ 3 ಅಂತ ಕೊಟ್ಟಿದ್ದಾರೆ ಅಂಡ್ ಹೈಪೋಟೆನಸ್ ಕೊಟ್ಟಿದ್ದಾರೆ 4 ಅಂತ. ಓಕೆ, ಇವಾಗ ನಾವು ಕಾಸ್ ಮತ್ತೆ ಟ್ಯಾನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅಡ್ಜಸೆಂಟ್ ಸೈಡ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಕಾಸ್ ಎ ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಹಾಗಾಗಿ ನಾವು ಅಡ್ಜಸೆಂಟ್ ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಅಡ್ಜಸೆಂಟ್ ಸೈಡ್ ಯಾವುದು? AB ಅನ್ನೋದು ಅಡ್ಜಸೆಂಟ್ ಸೈಡ್. ಇವಾಗ ನಮ್ಗೆ ಅಡ್ಜಸೆಂಟ್ ಸೈಡ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಪೈಥಾಗರಸ್ ಥಿಯರಮ್ ನ ಯೂಸ್ ಮಾಡಿ. ಯಾವುದೇ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ 2 ಸೈಡ್ ಗೊತ್ತಿದೆ ಅನ್ನೋದಾದ್ರೆ, ಸೊ ಇನ್ನೊಂದು ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಪೈಥಾಗರಸ್ ಥಿಯರಮ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ AC ಮತ್ತೆ BC ಗೊತ್ತಿದೆ, ಸೊ ನಮಗ್ ಬೇಕಾಗಿರೋದು AB. ಬನ್ನಿ AB ನ ಫೈಂಡ್ ಔಟ್ ಮಾಡೋಣ. ಏನು AB ಅಂತಂದ್ರೆ? ಸೊ ಇಲ್ಲಿ ಬರ್ಕೋಣ. AC ಸ್ಕ್ವೇರ್ is equal to AB square plus ಏನು ವ್ಯತ್ಯಾಸ ಆಗ್ತಾ ಇದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. AC square is equal to AB square plus BC square. So AC square is equal to AB square plus BC square. ನಮ್ಗಿಲ್ಲಿ AC ಗೊತ್ತಿದೆ ಮತ್ತೆ BC ಗೊತ್ತಿದೆ. AB ಸ್ಕ್ವೇರ್ ನ ಫೈಂಡ್ ಔಟ್ ಮಾಡೋಣ. AB ಸ್ಕ್ವೇರ್ is equal to AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್. ಸೊ ಏನು AC ಅಂದ್ರೆ ಏನು? ಇಲ್ಲಿ ಗೊತ್ತಿದೆ ನಮ್ಗೆ 4 ಸ್ಕ್ವೇರ್ ಮೈನಸ್ BC ಅಂತಂದ್ರೆ ಇಲ್ಲಿದೆ BC ಅಂತಾರೆ. ಆಪೋಸಿಟ್ ಸೈಡ್ ಏನಿದೆ? BC 3 ಇದೆ. 3 ಸ್ಕ್ವೇರ್. 4 ಸ್ಕ್ವೇರ್ is 25. Sorry, 4 4s are 16. So 4 square minus 3 square. 16 minus 9. So ಏನು 16 minus 9 ಏನಾಗುತ್ತೆ? 7. ಇದು AB ಸ್ಕ್ವೇರ್. ನಮಗ್ ಬೇಕಾಗಿರೋದೇನು? AB. AB equals √7. ಇದನ್ನ ಹಾಗೆ ಇಟ್ಕೊಳ್ಳೋಣ. AB equals √7. ಸೊ AB ಅನ್ನೋದೇನಿಲ್ಲಿ ನಮ್ಗೆ ಈ ಇದರಲ್ಲಿ ಅಡ್ಜಸೆಂಟ್ ಸೈಡ್ ಆಗಿದೆ. AB ಅನ್ನೋದು ಅಡ್ಜಸೆಂಟ್ ಸೈಡ್. ಸೊ ಬನ್ನಿ ಇವಾಗ ಕಾಸ್ ಎ ಏನು ಅಂತ ಫೈಂಡ್ ಔಟ್ ಮಾಡೋಣ. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಸೈಡ್ ಯಾವುದು? AB. AB ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ. ಇಲ್ಲಿ ಬರ್ಕೊಳ್ಳೋಣ. √7 ಅಂತ ಬರ್ಕೊಳ್ಳೋಣ. ಸೊ ಅಡ್ಜಸೆಂಟ್ ಅಂದ್ರೆ √7 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತಂದ್ರೆ, ಸೊ ಇಲ್ಲಿ
ಹೈಪೋಟಿನಸ್ ಅಂದ್ರೆ ಏನಿದೆ 4 ಇದೆ. √7 ಡಿವೈಡೆಡ್ ಬೈ 4, √7/4. ಸೊ ಕಾಸ್ ಎ ಫೈಂಡ್ ಔಟ್ ಮಾಡಾಯ್ತು. ಏನು? √7 ಡಿವೈಡೆಡ್ ಬೈ 4. ನೆಕ್ಸ್ಟ್ ಟ್ಯಾನ್ ಎ ಫೈಂಡ್ ಔಟ್ ಮಾಡೋಣ. ಟ್ಯಾನ್ ಎ ಇವಾಗ 3 ಸೈಡ್ಸ್ ಗೊತ್ತಿದೆ ಅಂತಂದ್ರೆ ನಾವು ಈಸಿಯಾಗಿ ಫಾರ್ಮುಲಾಗೆ ಅಪ್ಲೈ ಮಾಡಬಹುದು. ಏನು ಟ್ಯಾನ್ ಎ ಅಂತಂದ್ರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಯಾವುದು? ಎಗೆನೆ. ಇಲ್ಲೂ ಅಷ್ಟೇ ಎಗೆ ಆಪೋಸಿಟ್ ಸೈಡ್ ಆಗಿರೋದು 3, ದಟ್ ಈಸ್ CB ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಯಾವುದು? AB. ಸೊ CB ಅಂತಂದ್ರೆ ಏನು? CB ಅಂತಂದ್ರೆ 3 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಇಸ್ √7. ಸೊ ಟ್ಯಾನ್ ಎ ಅಂತಂದ್ರೆ ಏನು? 3 ಡಿವೈಡೆಡ್ ಬೈ √7. ಟ್ಯಾನ್ ಎ ಅಂದ್ರೆ 3/√7. ನಾವಿವಾಗ ಕಾಸ್ ಎ ಅಂಡ್ ಟ್ಯಾನ್ ಎ ನ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ಒಂದು ಸೈನ್ ಎ ಕೊಟ್ಟಿದ್ದಾರೆ ಅಂತಂದ್ರೆ ಸೈನ್, ಕಾಸ್ ಅಂಡ್ ಟ್ಯಾನ್ ಇದೆಲ್ಲ ಇಂಟರ್ ರಿಲೇಟೆಡ್ ಆಗಿದೆ. ಸೊ ಸೈನ್ ಅಲ್ಲಿ ಎರಡು ಸೈಡ್ಸ್ ಗೊತ್ತಾಗುತ್ತೆ ಅಂತಂದ್ರೆ ಇನ್ನೊಂದು ಸೈಡ್ ಅನ್ನ ಪೈಥಾಗರಸ್ ಥಿಯರಂ ಯೂಸ್ ಮಾಡಿ ಇನ್ನೊಂದು ಸೈಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ನಾವು ಈ ರೇಷಿಯೋದಲ್ಲಿ ಅಂದ್ರೆ ಈ ಕಾಸ್ ಎ ಮತ್ತೆ ಟ್ಯಾನ್ ಎ ಫಾರ್ಮುಲಾಸ್ ಅಲ್ಲಿ ಅಪ್ಲೈ ಮಾಡಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಇಫ್ 3 cot A is equal to 4, check whether 1 minus tan square A divided by 1 plus tan square A is equal to cos square A minus sin square A. ಸೊ ಇಲ್ಲಿ 3 cot A is equal to 4 ಆಗಿದ್ರೆ ಸೊ ಇದು LHS is equal to RHS ಆಗುತ್ತಾ ಅನ್ನೋದನ್ನ ನಾವು ವೆರಿಫೈ ಮಾಡಬೇಕು. ಏನ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ? cot 3 cot A is equal to 4 ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಹೇಗ್ ಬರ್ಕೋಬಹುದು? cot A is equal to 4/3 ಅಂತ ಬರ್ಕೋಬಹುದು. ಓಕೆನಾ? cot A is equal to 4/3 ಅಂತ ಬರ್ಕೋಬಹುದು. ಸೊ cot A ಅಂತಂದ್ರೆ ಏನು? ನಮಗ್ ಗೊತ್ತಿರೋ ಹಾಗೆ cot A ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. cot A ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಇಲ್ಲಿ ಒಂದು ಟ್ರಯಾಂಗಲ್ ಮೂಲಕ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಹಾಗೆ ಬರ್ಕೊಳ್ಳೋದಕ್ಕಿಂತ ಒಂದು ಟ್ರಯಾಂಗಲ್ ಅನ್ನ ಡ್ರಾ ಮಾಡಿ ಬರ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ cot A ಫಸ್ಟ್ ನೇಮ್ ಮಾಡೋಣ. ABC ಅಂತ ನೇಮ್ ಮಾಡ್ಕೊಳ್ಳೋಣ. ಆಂಗಲ್ ಎ ಕೇಳ್ತಾ ಇದ್ದಾರೆ. ಸೊ ಇದು 90 ಡಿಗ್ರಿ ಆಗಿರುತ್ತೆ. ಆಂಗಲ್ ಎ ಕೇಳ್ತಾ ಇದ್ದಾರೆ. ಸೊ ಆಂಗಲ್ ಎ cot A ಅಂತಂದ್ರೆ ಏನು? ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಸೈಡ್ ಯಾವುದು? cot A ಗೆ ಅಡ್ಜಸೆಂಟ್ ಸೈಡ್ ಅಂದ್ರೆ AB. ಇದು ಅಡ್ಜಸೆಂಟ್ ಸೈಡ್, ಇದು ಆಪೋಸಿಟ್ ಸೈಡ್ ಅಂಡ್ ಇದನ್ನ AC ಅನ್ನ ಹೈಪೋಟಿನಸ್ ಅಂತ ತಗೊಳ್ತೀವಿ. ಓಕೆನಾ? ಸೊ ಅಡ್ಜಸೆಂಟ್ ಸೈಡ್ ಎಷ್ಟು ಕೊಟ್ಟಿದ್ದಾರೆ? ಅಡ್ಜಸೆಂಟ್ ಸೈಡ್ ಅನ್ನ 4 ಅಂತ ಕೊಟ್ಟಿದ್ದಾರೆ ಅಂಡ್ ಆಪೋಸಿಟ್ ಸೈಡ್ ಅನ್ನ 3 ಅಂತ ಕೊಟ್ಟಿದ್ದಾರೆ. ನಮ್ಗೆ ಹೈಪೋಟಿನಸ್ ಬೇಕು. ಸೊ ಏನ್ ಮಾಡ್ತೀವಿ? ಪೈಥಾಗರಸ್ ಥಿಯರಂ ಅನ್ನ ಯೂಸ್ ಮಾಡಿ ಹೈಪೋಟಿನಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಮತ್ತೆ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಬರ್ಕೋಣ. AC square is equal to AB square plus BC square. It is equal to AB ಅಂತಂದ್ರೆ ಏನು? 4 square plus BC ಅಂತಂದ್ರೆ ಏನು? BC ಇಲ್ಲಿ ಬರ್ಕೊಂಡಿದೀವಿ 3. ಸೊ BC ಅಂದ್ರೆ 3. BC square ಅಂದಾಗ 3 square ಅಂತ ಬರ್ಕೋಣ. is equal to 4 4s are 16 plus 3 3s are 9 is equal to 25. ಏನಿದು? AC square is 25. ಸೊ AC ಏನಾಗುತ್ತೆ? √25. AC is equal to √25 is equal to 5. AC ಏನಾಯ್ತು? 5. ನಾವು ಫೈಂಡ್ ಔಟ್ ಮಾಡಿದ್ದೇನು? AC. ನಾವು ಫೈಂಡ್ ಔಟ್ ಮಾಡಿದ್ದು AC. ಸೊ ಇಲ್ಲಿ ಹೈಪೋಟೆನಸ್ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಎಷ್ಟದು? 5. ಸೊ ಇಲ್ಲಿ ಇವಾಗ ಸಾಲ್ವ್ ಮಾಡೋಣ. ನಮಗ್ ಬೇಕಾಗಿರೋದೇನು? cot A ಸಿಕ್ಕಿದೆ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಟ್ಯಾನ್ ಬೇಕು, ಕಾಸ್, ಸೈನ್ ಇದು 3 ಬೇಕು. ಸೈನ್ ಏನು ಬೇಕು, ಕಾಸ್ ಏನು ಬೇಕು, ಟ್ಯಾನ್ ಏನು ಬೇಕು. ಹೌದಾ? ಇಲ್ಲಿ ಬರ್ಕೊಳ್ಳೋಣ. ಈಗ ಫಸ್ಟ್ ಸೈನ್ ಇಂದ ಸ್ಟಾರ್ಟ್ ಮಾಡೋಣ. ಸೈನ್ ಎ ಅಂತಂದ್ರೆ ನಮ್ಗೆ ಗೊತ್ತಿದೆ.
sin A equals sin A equals opposite by hypotenuse is equal to opposite ಏನಿದೆ opposite side ಏನಿದೆ ಬರ್ಕೊಳ್ತೀನಿ ಫುಲ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀನಿ opposite side by hypotenuse side. So opposite side ಏನಿದೆ 3 and hypotenuse is 5, 3 by 5 ಅಂತ ಇದೆ. ನೆಕ್ಸ್ಟ್ cos A ಅಂತಂದ್ರೆ adjacent side divided by hypotenuse side, adjacent side divided by hypotenuse is equal to adjacent side ಏನಿದೆ ಸೊ 4 ಇದೆ ಬರ್ಕೊಳ್ಳೋಣ ಇಲ್ಲಿ 4 by ಸೈಡ್ ಏನಿದೆ ಹೈಪೋಟಿನ್ಯೂಸ್ ಏನಿದೆ 5 ಇದೆ ಸೊ ಇಲ್ಲಿದೆ ಹೈಪೋಟಿನ್ಯೂಸ್ ಅಂದ್ರೆ 5 ಬರ್ಕೊಳ್ಳೋಣ ಇದನ್ನ is equal to 4 cos A is equal to 4 by 5. ನಮ್ಗೆ ಇನ್ನೇನ್ ಬೇಕು tan A ಬೇಕು sin A cos A ಫೈಂಡ್ ಔಟ್ ಮಾಡಿದ್ವಿ ನೆಕ್ಸ್ಟ್ tan A ಫೈಂಡ್ ಔಟ್ ಮಾಡೋಣ tan A is equal to ನಾವು ಡೈರೆಕ್ಟ್ ಆಗಿ sin A by cos A ಅಂತನಾದ್ರೂ ಬರ್ಕೋಬಹುದು ಇಲ್ಲ tan A ನನ್ನ ಏನಂತ ಬರ್ಕೋಬಹುದು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತನಾದ್ರೂ ಬರ್ಕೋಬಹುದು ಆಪೋಸಿಟ್ ಬೈ ತಗೊಳ್ತಾ ಇಲ್ಲ ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತ ತಗೋಬಹುದು ಸೊ ಇಸ್ ಈಕ್ವಲ್ ಟು ಸೊ ಏನು ಆಪೋಸಿಟ್ ಸೈಡ್ ಏನಿದೆ ಇಲ್ಲಿ 3 ಇದೆ ದೆನ್ ಅಡ್ಜಸೆಂಟ್ ಸೈಡ್ ಏನಿದೆ 4 ಇದೆ ಸೊ ಇದು 3 by 4 ಆಗುತ್ತೆ ಇವಾಗ ಎಲ್ ಎಚ್ ಎಸ್ ಒಂದ್ಸರಿ ತಗೋಣ ಮತ್ತೆ ಆರ್ ಎಚ್ ಎಸ್ ಒಂದ್ಸರಿ ತಗೋಣ ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತಾ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ ನಮ್ಗೆ ಏನ್ ಬೇಕು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಫಸ್ಟ್ ಎಲ್ ಎಚ್ ಎಸ್ ಅನ್ನ ಬರ್ಕೋಣ ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಏನು 1 ಮೈನಸ್ tan square ಅಂತಂದ್ರೆ 3 by 4 the whole square divided by 1 plus tan square a ಅಂದ್ರೆ 1 plus 3 by 4 the whole square that is equal to 1 minus 3 by 4 whole square ಅಂತಂದ್ರೆ 1 minus 3 by 4 whole square 3 square divided by 4 square ಅಂತ 3 by 4 whole square ಅಂದ್ರೆ ಹೇಗೆ ಬರ್ಕೋತೀವಿ 3 square divided by 4 square ಅಂತ ಏನು 3 ಸ್ಕ್ವೇರ್ ಬೈ 4 ಸ್ಕ್ವೇರ್ ಏನಾಗುತ್ತೆ 9 ಡಿವೈಡೆಡ್ ಬೈ 16 ಆಗುತ್ತೆ ಬರ್ಕೋಣ 9 ಡಿವೈಡೆಡ್ ಬೈ 16 ಸೊ ಇಲ್ಲಿ 9 ಡಿವೈಡೆಡ್ ಬೈ 16 ಡಿವೈಡೆಡ್ ಬೈ 1 ಪ್ಲಸ್ 9 ಡಿವೈಡೆಡ್ ಬೈ 16 ಅಂತ ಬರ್ಕೋಣ plus 9 divided by 16 ಅಂತ ಬರ್ಕೋಣ ಓಕೆನಾ ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಮೈನಸ್ 9 by 16 ಅಂತಂದ್ರೆ ಸೊ ಇವಾಗ 16 ಅನ್ನ ಎಲ್ ಸಿ ಎಂ ಆಗಿ ತಗೋಣ ಸೊ 16 ಅನ್ನ ಎಲ್ ಸಿ ಎಂ ಆಗಿ ತಗೋಣ ಅವಾಗ 1 ಮೈನಸ್ 1 ಇದ್ದಿದ್ದು ಇಲ್ಲಿ 16 ಅನ್ನ ಎಲ್ ಸಿ ಎಂ ಆಗಿ ತಗೊಂಡ್ರೆ ಸೊ 1 ಇಂಟು 16 ಸೊ ಇದನ್ನ ಎಲ್ ಸಿ ಎಂ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಮತ್ತೆ ಇದನ್ನು ಎಲ್ ಸಿ ಎಂ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಅವಾಗ 1 ಇಂಟು 16 ಇಸ್ 16 ಮೈನಸ್ 9 ಡಿವೈಡೆಡ್ ಬೈ ಡಿನಾಮಿನೇಟರ್ ಕೂಡ 16 ಎಲ್ ಸಿ ಎಂ ಆಗಿರುತ್ತೆ ಸೊ 1 ಇಂಟು 16 ಇಸ್ 16 ಪ್ಲಸ್ 9 ಆಗುತ್ತೆ ಸೊ ದಟ್ ಈಸ್ ಈಕ್ವಲ್ ಟು 16 ಮೈನಸ್ 9 ಅಂತಂದ್ರೆ 7 ಡಿವೈಡೆಡ್ ಬೈ 16 divided by 16 plus 9 ಅಂತಂದ್ರೆ 25 ಆಗುತ್ತೆ 25 divided by 16 that is equal to ಇದನ್ನ ಹೀಗೆ ಬರ್ಕೋಣ 7 by 16 into 16 by 25 ಅಂತ ಬರ್ಕೋಣ ಇದನ್ನ ಇದು ರೆಸಿಪ್ರೋಕಲ್ ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಇದು ರೆಸಿಪ್ರೋಕಲ್ ತಗೋಣ ಸೊ 16 16 ಕ್ಯಾನ್ಸಲ್ ಆಗುತ್ತೆ
ಸೊ ಇದೇನಾಗುತ್ತೆ, ಎಲ್ ಎಚ್ ಎಸ್ ಏನಾಗುತ್ತೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 7/25. 7/25 ಎಲ್ ಎಚ್ ಎಸ್ ಏನು ಅಂತ ಗೊತ್ತಾಯ್ತು ನಮ್ಗೆ. ಸೊ ಆರ್ ಎಚ್ ಎಸ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ಆರ್ ಎಚ್ ಎಸ್ ಏನು, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಆರ್ ಎಚ್ ಎಸ್ ಈಕ್ವಲ್ಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಏನು ಕಾಸ್ ಸ್ಕ್ವೇರ್ ಎ ಅಂತಂದ್ರೆ ನಾವಿಲ್ಲಿ ಸೈನ್ ಮತ್ತೆ ಕಾಸ್ ಏನು ಅಂತ ಫೈಂಡ್ ಔಟ್ ಮಾಡಿದೀವಿ. ಕಾಸ್ ಅಂದ್ರೆ 4/5, ಸೈನ್ ಅಂದ್ರೆ 3/5. 4/5 whole square minus 3/5 whole square. That is equal to 4/5 whole square ಅಂದ್ರೆ 4 square divided by 5 square. 4 square ಅಂತಂದಾಗ 16 divided by 5 square ಅಂದಾಗ 25 minus 3 square ಅಂತಂದಾಗ 9 divided by ಇಲ್ಲೂ ಅಷ್ಟೇ 3 square divided by 5 square ಆಗುತ್ತೆ, ಹೋಲ್ ಸ್ಕ್ವೇರ್ ಇರೋದ್ರಿಂದ. ಸೊ 3 square ಅಂದ್ರೆ 9 divided by 5 square ಅಂದ್ರೆ 25 is equal to LCM ಸೇಮ್ ಇರೋದ್ರಿಂದ, ಡಿನಾಮಿನೇಟರ್ ಸೇಮ್ ಇರೋದ್ರಿಂದ LCM 25 ಆಗಿರುತ್ತೆ. 25, 16 minus 9 divided by 25. That is equal to 16 minus 9 ಅಂದ್ರೆ 7 divided by 25. ಏನಿದು RHS. ಇಲ್ಲಿ ನೋಡಿ LHS ಕೂಡ 7/25 ಬಂದಿದೆ. LHS ಕೂಡ 7/25 ಇದೆ. RHS ಕೂಡ 7/25 ಇದೆ. ಸೊ LHS is equal to RHS. ಸೊ ದೇ ಆರ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ LHS ಯಾವುದು, 1 minus tan square a divided by 1 plus tan square a ನ cos square a minus sin square a ಗೆ ಈಕ್ವಲ್ ಅನ್ನೋದನ್ನ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಗಿವನ್ 15 cot a is equal to 8, find sin a and secant a. ಸೊ ಇದು ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಮತ್ತೆ ಟಿಇಟಿ ಕ್ಲಾಸಸ್ಗೆ, ಟಿಇಟಿ ಎಕ್ಸಾಮ್ಗೆ ನಾವು ಕ್ಲಾಸಸ್ ಅನ್ನ ಏಪ್ರಿಲ್ 18th ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಫಾರ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2. ಸೊ ಆಫರ್ ಫೀಸ್ ಬಂದು 1299 ಇದೆ. ಸೊ ಇದು ಏಪ್ರಿಲ್ 25th ವರೆಗೆ ಮಾತ್ರ ಇರುತ್ತೆ. ಅದಾದ್ಮೇಲೆ ಫೀಸ್ ಬಂದು 1699 ಇರುತ್ತೆ. ನಮ್ಮಲ್ಲಿ ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಪೇಪರ್ಗೆ ಸೊ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಮತ್ತೆ ಸೋಷಿಯಲ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಸೈನ್ಸ್ ಎರಡೂ ಕೋರ್ಸ್ಗೆ ನಮ್ಮಲ್ಲಿ ಟಿಟಿ ಕ್ಲಾಸಸ್ ನಡೆಯುತ್ತೆ. ಸೊ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಥ್ಯಾಂಕ್ ಯು.